Welcome to our channel. Please subscribe my channel. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ವಿಶ್ವ ಓಝೋನ್ ದಿನ ಕುರಿತು ಪ್ರಬಂಧವನ್ನು ತಿಳಿಯೋಣ. ಪ್ರತಿ ವರ್ಷ ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನವನ್ನು ಆಚರಿಸಲಾಗುತ್ತದೆ. 1987ರಲ್ಲಿ ಮಾಂಟ್ರಿಲ್ ಪ್ರೋಟೋಕಾಲ್ ಒಪ್ಪಂದದ ಪ್ರಕಾರ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಸೆಪ್ಟೆಂಬರ್ 16ರಂದು ವಿಶ್ವ ಓಝೋನ್ ದಿನವನ್ನು ಆಚರಿಸಲು ಸೂಚಿಸಿತು. ವಿಶ್ವ ಓಝೋನ್ ದಿನವನ್ನು ಮೊಟ್ಟಮೊದಲ ಬಾರಿಗೆ ಸೆಪ್ಟೆಂಬರ್ 16, 1995ರಲ್ಲಿ ಆಚರಿಸಲಾಯಿತು. ಓಝೋನ್ ಪದರವು ಭೂಮಿಯ ಮೇಲಿನ ಮೇಲ್ಛಾವಣಿ ಇದ್ದಂತೆ. ಹಾನಿಕಾರಕವಾದ ಸೂರ್ಯನ ನೇರಳಾತೀತ ವಿಕಿರಣಗಳು ಭೂಮಿಗೆ ಹಾನಿ ಮಾಡದಂತೆ ರಕ್ಷಿಸುತ್ತದೆ. ನೇರಳಾತೀತ ವಿಕಿರಣಗಳು ನಮಗೆ ತುಂಬ ಅಪಾಯಕಾರಿ. ಆ ವಿಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬೀಳುವುದನ್ನು ಓಝೋನ್ ಪದರವು ತಡೆಯುತ್ತದೆ. ಓಝೋನ್ ಪದರ ಹಾಳಾಗುತ್ತಿದೆ. ಹಾಗಾಗಿ ಪ್ರತಿ ವರ್ಷ ಒಂದೊಂದು ಥೀಮ್ನೊಂದಿಗೆ ವಿಶ್ವ ಓಝೋನ್ ದಿನವನ್ನು ಆಚರಿಸುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಎರಡು 2022ರ ವಿಶ್ವ ಓಝೋನ್ ದಿನದ ಥೀಮ್ ಭೂಮಿಯ ಮೇಲಿನ ಜೀವವನ್ನು ರಕ್ಷಿಸುವ ಜಾಗತಿಕ ಸಹಕಾರ. ಓಝೋನ್ ಪದರದಿಂದ ಏನೆಲ್ಲ ಉಪಯೋಗಗಳಿವೆ, ಓಝೋನ್ ಪದರವನ್ನು ಹೇಗೆ ರಕ್ಷಿಸಬೇಕು ಎಂಬುದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಪರಿಸರ ಮಾಲಿನ್ಯದಿಂದಾಗಿ ಓಝೋನ್ ಪದರದಲ್ಲಿ ರಂಧ್ರಗಳು ಉಂಟಾಗಿವೆ. ಹಾಗಾಗಿ ಪರಿಸರ ಮಾಲಿನ್ಯವನ್ನು ತಡೆಯಬೇಕು. ಗಿಡಮರಗಳನ್ನು ಬೆಳೆಸುವುದು, ಕೀಟನಾಶಕಗಳ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪರಿಸರ ಸ್ನೇಹಿ ವಸ್ತುಗಳ ಬಳಕೆಯನ್ನು ಮಾಡಬೇಕು. ಇದರಿಂದ ಓಝೋನ್ ಪದರ ನಾಶವನ್ನು ತಡೆಯಬಹುದು. ಓಝೋನ್ ಪದರದ ನಾಶದಿಂದ ಕಣ್ಣಿನ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಓಝೋನ್ ಪದರದ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.